ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಅಸ್ಟ್ರಾಲಜರ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿ ಸಂಪೂರ್ಣ ಭವಿಷ್ಯವನ್ನು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ತುಲಾ ರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ ನೋಡೋಣ ಈ ವಿಡಿಯೋ. ನಮಸ್ಕಾರ ಪ್ರೀತಿಯ ತುಲಾ ರಾಶಿಯವರೇ. ದೇವರ ತೀರ್ಪು ಕೊಡ್ತಾರೆ ಎಂಬ ಮಾತು ಕೇಳಿದಾಗ ತುಲಾ ರಾಶಿಯವರ ಮನಸ್ಸಿನಲ್ಲಿ ಮೊದಲು ಒಂದು ಮೌನ ಮೂಡುತ್ತೆ. ಯಾಕೆಂದರೆ ನೀವು ಯಾವತ್ತೂ ಜಗಳಕ್ಕೆ ಹೋಗದವರು, ನ್ಯಾಯವನ್ನು ಬೇಡುವವರು, ಸಮತೋಲನವೇ ಜೀವನ ಎಂಬಂತೆ ಬದುಕಿದವರು. ಆದರೆ ಫೆಬ್ರವರಿ ತಿಂಗಳಲ್ಲಿ ತುಲಾ ರಾಶಿಯವರ ಜೀವನದಲ್ಲಿ ನಡೆಯುವ ದೇವರ ತೀರ್ಪು ಶಬ್ದದೊಂದಿಗೆ ಬರೋದಿಲ್ಲ. ಇದು ಮೌನವಾಗಿ ಆದರೆ ತುಂಬ ಗಟ್ಟಿಯಾಗಿ ಕೆಲಸ ಮಾಡುವ ಸಮಯ. ಇದು ಶಿಕ್ಷೆಯ ಕಾಲವಲ್ಲ, ನಿಮ್ಮೊಳಗೆ ಸಹನೆಗೆ ಮತ್ತು ನಂಬಿಕೆಗೆ ದೊರೆಯುವ ಉತ್ತರ. ಇಷ್ಟು ದಿನಗಳ ಕಾಲ ತುಲಾರಾಶಿಯವರು ತಮ್ಮ ಭಾವನೆಗಳನ್ನು ತೂಕ ಹಾಕಿಕೊಂಡು ಮಾತನಾಡಿದವರು. ಇದರಿಂದ ಯಾರಿಗಾದರೂ ನೋವಾಗಬಾರದು ಎಂಬ ಕಾರಣಕ್ಕೆ ತಮ್ಮ ಮಾತನ್ನೇ ನುಂಗಿಕೊಂಡವರು. ನೀವು ಯಾವತ್ತೂ ಎರಡು ಬದಿಯನ್ನು ಯೋಚಿಸಿ ತೀರ್ಮಾನವನ್ನು ಮಾಡ್ತೀರಾ. ಆದರೆ ಅದೇ ಗುಣವನ್ನು ಕೆಲವರು ನಿಮ್ಮ ವಿರುದ್ಧ ಬಳಸಿಕೊಂಡು ನಿಮ್ಮ ಶಾಂತಿಯನ್ನು ದುರ್ಬಲತೆ ಎಂದುಕೊಂಡರು. ನಿಮ್ಮ ಮೌನವನ್ನು ಒಪ್ಪಿಗೆ ಅಂತ ಭಾವಿಸಿದರು. ಆದರೆ ದೇವರಿಗೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾರೆ ಎಂಬ ಮಾತು ಒಂದು ನಂಬಿಕೆಯಿಂದ ನೀವು ಎಲ್ಲವನ್ನು ಕೂಡ ತಾಳಿಕೊಂಡು ಬಂದ್ರಿ. ಈಗ ಫೆಬ್ರವರಿ ತಿಂಗಳಲ್ಲಿ ಈ ಮೌನಕ್ಕೆ ಉತ್ತರ ಬರಲು ಆರಂಭವಾಗುತ್ತದೆ. ಈ ತಿಂಗಳು ತುಲಾ ರಾಶಿಯವರಿಗೆ ಒಂದು ಒಳಗಿನ ಬದಲಾವಣೆ. ಹೊರಗೆ ದೊಡ್ಡ ಗದ್ದಲ ಕಾಣಿಸದಿದ್ದರೂ ಕೂಡ ನಿಮ್ಮೊಳಗೆ ಒಂದು ಸ್ಪಷ್ಟತೆ ಅನ್ನೋದು ಹುಟ್ಟುತ್ತೆ. ಇಷ್ಟು ದಿನ ನಿಮಗೆ ಗೊಂದಲ ತಂದ ವಿಷಯಗಳು ನಿಧಾನವಾಗಿ ಸರಳವಾಗುತ್ತೆ. ಯಾರು ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಸಮತೋಲನ ತರ್ತಾ ಇದ್ರೋ, ಯಾರು ನಿಮ್ಮ ಶಕ್ತಿಯನ್ನು ಹೀರಿಕೊಳ್ತಾ ಇದ್ರು ಎಂಬುದು ಗೊತ್ತಾಗುತ್ತೆ. ಈ ಸತ್ಯಗಳು ಮೊದಲಿಗೆ ಸ್ವಲ್ಪ ನೋವು ಕೊಡಬಹುದು, ಆದರೆ ಅದೇ ನೋವು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ರಕ್ಷಿಸುವ ಬುದ್ಧಿಯಾಗುತ್ತೆ. ದೇವರ ತೀರ್ಪು ಎಂದರೆ ತಕ್ಷಣದ ಅದ್ಭುತವಲ್ಲ, ಇದು ಒಂದು ಪ್ರತಿಕ್ರಿಯೆ. ಸಂಬಂಧಗಳ ವಿಷಯದಲ್ಲಿ ಫೆಬ್ರವರಿ ತಿಂಗಳು ತುಲಾ ರಾಶಿಯವರಿಗೆ ಬಹಳ ಮಹತ್ವದ್ದು. ನೀವು ಯಾವತ್ತೂ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಹೆಚ್ಚು ಪ್ರಯತ್ನ ಮಾಡ್ತಾ ಇರ್ತೀರಾ. ತಪ್ಪು ನಿಮ್ಮದಾಗದೇ ಇದ್ರೂ ಕೂಡ ಕ್ಷಮೆ ಕೇಳ್ತಾ ಇರ್ತೀರಾ. ಆದರೆ ಈಗ ಎಷ್ಟು ಸಾಕು ಎಂಬ ಭಾವನೆ ನಿಮ್ಮೊಳಗೆ ಉಂಟಾಗುತ್ತೆ. ನಿಮ್ಮ ಮೌಲ್ಯವನ್ನು ತಗ್ಗಿಸುವ ಸಂಬಂಧಗಳಲ್ಲಿ ಇನ್ನು ಮುಂದೆ ಉಳಿಯೋದಕ್ಕೆ ಹೋಗಬೇಡಿ ಎಂಬ ಸ್ಪಷ್ಟತೆ ಕೂಡ ನಿಮಗೆ ಗೊತ್ತಾಗುತ್ತೆ. ಕೆಲ ಸಂಬಂಧಗಳು ಸಹಜವಾಗಿ ದೂರವಾಗುತ್ತೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಉಳಿಯದ ಬಾಂಧವ್ಯಗಳು ಮುಕ್ತಾಯದ ಹಂತಕ್ಕೆ ಬರುತ್ತೆ. ಇದು ನಷ್ಟವಲ್ಲ, ಇದು ನಿಮ್ಮ ಜೀವನದ ತೂಕ ಕಡಿಮೆ ಮಾಡುವ ಬದಲಾವಣೆ. ಮತ್ತು ಫೆಬ್ರವರಿ ತಿಂಗಳಲ್ಲಿ ತುಲಾ ರಾಶಿಯವರ ಜೀವನದಲ್ಲಿ ಸತ್ಯಗಳು ಹೊರಬರುತ್ತೆ. ನಿಮ್ಮ ಸುತ್ತಲೂ ಇರುವ ಕೆಲವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತೆ. ಮುಖಕ್ಕೆ ಒಂದು ಮಾತು, ಹಿಂದೆ ಮತ್ತೊಂದು ಮಾತು ಆಡಿದವರು ಬಯಲಾಗುತ್ತಾರೆ. ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವಾಗಬಹುದು, ಆದರೆ ದೇವರು ನಿಮಗೆ ಹೇಳ್ತಾ ಇರುವ ಪಾಠ ಇದು. ಎಲ್ಲರನ್ನು ಸಂತೋಷಪಡಿಸುವ ಹೊಣೆ ನಿಮ್ಮದು ಅಲ್ಲ. ನಿಮ್ಮ ಶಾಂತಿ ನಿಮ್ಮ ಮೊದಲ ಆದ್ಯತೆ ಆಗಬೇಕು. ಆರ್ಥಿಕ ವಿಷಯಕ್ಕೆ ಬಂದರೆ ಇನ್ನಷ್ಟು ದಿನ ಇದ್ದ ಸ್ಥಿರವಾಗಿದ್ದ ಒಂದು ಪರಿಸ್ಥಿತಿ ನಿಧಾನವಾಗಿ ಸಮತೋಲನಕ್ಕೆ ಬರುತ್ತೆ. ತುಲಾ ರಾಶಿಯವರ ವಿಶೇಷತೆ ಏನು ಅಂತಂದರೆ, ನೀವು ಹಣವನ್ನು ಗೌರವಿಸ್ತಾ ಇರ್ತೀರ, ಆದರೆ ಅದಕ್ಕೆ ಅಂಟಿಕೊಂಡು ಬದುಕೋದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಣದ ವಿಷಯದಲ್ಲಿ ಒತ್ತಡವನ್ನು ಅನುಭವಿಸ್ತಾ ಇರ್ತೀರ. ಫೆಬ್ರವರಿಯಲ್ಲಿ ಆ ಒತ್ತಡ ಕಡಿಮೆಯಾಗುವ ಸೂಚನೆಗಳು ಕಾಣಿಸ್ತಾ ಇದೆ. ನಿಂತು ಹೋದ ಹಣದ ವಿಚಾರಗಳು ಕದಲೋದಕ್ಕೆ ಶುರುವಾಗ್ತಾ ಇದೆ. ಸಣ್ಣ ಅವಕಾಶಗಳು ಅನ್ನೋದು ನಿಮ್ಮ ಮುಂದೆ ಬರುತ್ತೆ. ಅವನ್ನು ಲಘುವಾಗಿ ನೋಡೋದಕ್ಕೆ ಹೋಗಬೇಡಿ, ಅವೇ ಮುಂದಿನ ದೊಡ್ಡ ಬದಲಾವಣೆಗೆ ದಾರಿ ಮಾಡಿಕೊಡುತ್ತೆ. ಉದ್ಯೋಗದಲ್ಲಿರುವ ತುಲಾ ರಾಶಿಯವರಿಗೆ ಈ ತಿಂಗಳಲ್ಲಿ ತಮ್ಮ ಕೆಲಸಕ್ಕೆ ಗುರುತು ಸಿಗುವ ಒಂದು ಸಮಯ ಬರುತ್ತೆ. ಇಷ್ಟು ದಿನ ನೀವು ಮಾಡಿದ ಪರಿಶ್ರಮವನ್ನು ಯಾರು ಗಮನಿಸಿಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿರಬಹುದು. ಆದರೆ ಈಗ ನಿಮ್ಮ ಕೆಲಸದ ಬಗ್ಗೆ ಮಾತನಾಡುವ ಸಮಯ ಕೂಡ ಬರುತ್ತೆ. ಹೊಣೆಗಾರಿಕೆಗಳು ಹೆಚ್ಚಾಗಬಹುದು. ಮೊದಲಿನ ಅದು ಒತ್ತಡದಂತೆ ಕಂಡರೂ ಕೂಡ ಅದೇ ನಿಮ್ಮ ಸ್ಥಾನವನ್ನು ಬಲಪಡಿಸುವ ಮಾರ್ಗವಾಗುತ್ತೆ. ವ್ಯಾಪಾರ ಮಾಡುವ ತುಲಾ ರಾಶಿಯವರಿಗೆ ಈ ತಿಂಗಳು ಅಂತ್ಯದಲ್ಲಿ ಅಂದರೆ ಫೆಬ್ರವರಿ 25ರ ನಂತರ ಈ ಒಂದು ಪಾಠ ಕಲಿಸುತ್ತೆ. ಎಲ್ಲರ ಮಾತನ್ನು ಸಮಾನವಾಗಿ ತೂಕ ಹಾಕೋದಕ್ಕೆ ಹೋಗಬೇಡಿ. ಯಾರ ಮಾತು ಒಳಿತಿಗೆ, ಯಾರ ಮಾತು ನಷ್ಟಕ್ಕೆ ಎಂಬ ವಿವೇಕ ಬರುತ್ತೆ. ಆರೋಗ್ಯದ ವಿಷಯದಲ್ಲಿ ತುಲಾ ರಾಶಿಯವರು ದೇಹಕ್ಕಿಂತ ಮನಸ್ಸಿಗೆ ಹೆಚ್ಚು ಗಮನ ಕೊಡಬೇಕು. ನೀವು ಒಳಗೆ ತುಂಬ ಯೋಚಿಸುವ ಸ್ವಭಾವದವರು. ಅದೇ ಯೋಚನೆಗಳು ಒತ್ತಡವಾಗಿ ಬದಲಾಗುತ್ತೆ. ಫೆಬ್ರವರಿ ತಿಂಗಳಲ್ಲಿ ಮಾನಸಿಕ ಒತ್ತಡ ಕಡಿಮೆಯಾಗೋದಕ್ಕೆ ಶುರುವಾಗುತ್ತೆ. ನಿದ್ದೆ ಸರಿಯಾಗುತ್ತೆ. ಮನಸ್ಸಿಗೆ ಒಂದು ಶಾಂತಿ ಬರುತ್ತೆ. ಧ್ಯಾನ, ಪ್ರಾರ್ಥನೆ, ನಿಶ್ಶಬ್ದವಾಗಿ ಕಳೆಯುವ ಸಮಯ ನಿಮಗೆ ತುಂಬ ಲಾಭವನ್ನು ಕೊಡುತ್ತೆ. ಫೆಬ್ರವರಿ ಕೊನೆಯ ಭಾಗಕ್ಕೆ ಬಂದಾಗ ತುಲಾ ರಾಶಿಯವರ ಮನಸ್ಸಿನಲ್ಲೂ ಒಂದು ಬಲವಾದ ನಿರ್ಧಾರ ಮೂಡುತ್ತೆ. ಇನ್ನು ಮುಂದೆ ನಾನು
ನನ್ನ ಶಾಂತಿಯನ್ನು ಕಳೆದುಕೊಳ್ಳುವುದಿಲ್ಲ ಎಂಬ ಸಂಕಲ್ಪ ನಿಮ್ಮೊಳಗೆ ಬಲವಾಗುತ್ತೆ. ನೀವು ಯಾವತ್ತೂ ನ್ಯಾಯವನ್ನು ಬಯಸಿದವರು ಈ ತಿಂಗಳಲ್ಲಿ ಅನ್ಯಾಯ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಶುರುವಾಗುತ್ತೆ. ನಿಮಗೆ ಅನ್ಯಾಯ ಮಾಡಿದವರು ನಿಮ್ಮ ಮುಂದೆ ಬಂದು ಕ್ಷಮೆಯನ್ನು ಕೇಳ್ತಾರೆ. ಆದರೆ ಅವರ ಜೀವನದಲ್ಲಿ ಅಸಮತೋಲನ ಅನ್ನೋದು ಆರಂಭವಾಗುತ್ತೆ. ಅದೇ ದೇವರ ನ್ಯಾಯ. ಪ್ರೇಮದ ವಿಷಯದಲ್ಲಿ ಹೇಳೋದಾದರೆ ರಾಶಿಯವರು ತುಂಬ ಆಳವಾದವರು, ಆದರೆ ತಮ್ಮ ಭಾವನೆಗಳನ್ನು ತೂಕ ಹಾಕಿ ಮಾತ್ರ ಹೊರ ಹಾಕ್ತಾರೆ. ಈ ಫೆಬ್ರವರಿಯಲ್ಲಿ ಪ್ರೀತಿಗೆ ಸಂಬಂಧಿಸಿದ ಒಂದು ಸತ್ಯ ಹೊರಬರುತ್ತೆ. ಸತ್ಯವಾದ ವಿಷಯ ಹೊರಬರುತ್ತೆ. ಕೆಲವರಿಗೆ ಹೊಸ ಪ್ರೀತಿ ಶುರುವಾಗಬಹುದು, ಕೆಲವರಿಗೆ ಈಗಲೇ ಇರುವ ಸಂಬಂಧದಲ್ಲಿ ಸ್ಪಷ್ಟತೆ ಬರುತ್ತೆ. ನಿಮ್ಮ ಭಾವನೆಗಳನ್ನು ಗೌರವಿಸುವ ವ್ಯಕ್ತಿಯೊಂದಿಗೆ ಮುಂದೆ ಸಾಗೋದಕ್ಕೆ ಸಾಧ್ಯವಿಲ್ಲ ಎಂಬ ಅರಿವು ಬರುತ್ತೆ. ಹಳೆಯ ನೆನಪುಗಳು, ಹಳೆಯ ವ್ಯಕ್ತಿಗಳ ಸಂದೇಶಗಳು ಕೆಲವೊಮ್ಮೆ ಗೊಂದಲ ಉಂಟು ಮಾಡಬಹುದು, ಆದರೆ ದೇವರ ಬಳಿ ಈ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ. ಇನ್ನು ಈ ತಿಂಗಳಲ್ಲಿ ತುಲಾರಾಶಿಯವರ ಜೀವನದಿಂದ ಒಬ್ಬ ವ್ಯಕ್ತಿ ದೂರ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಅದು ನೋವು ಕೂಡ ಕೊಡಬಹುದು, ಆದರೆ ಅದೇ ನಿಮ್ಮ ರಕ್ಷಣೆ ಕೂಡ ಆಗಿರಬಹುದು. ಹೋಗುವವರನ್ನು ತಡೆಯೋದಿಕ್ಕೆ ಹೋಗಬೇಡಿ, ಪ್ರಶ್ನೆ ಕೇಳಬೇಡಿ, ಉತ್ತರವಾಗಿ ಒತ್ತಡ ಆಗಬೇಡಿ. ದೇವರು ನಿಮ್ಮ ಜೀವನವನ್ನು ತೆಗೆದು ಹಾಕ್ತಾ ಇರೋದು ನಿಮ್ಮ ಭವಿಷ್ಯಕ್ಕೆ ಅಡ್ಡಿಯಾಗಿರುವ ಶಕ್ತಿಗಳನ್ನೇ. ಈ ಸಮಯದಲ್ಲಿ ಮೌನವೇ ನಿಮ್ಮ ಶಕ್ತಿ. ಫೆಬ್ರವರಿ ತಿಂಗಳಲ್ಲಿ ತುಲಾ ರಾಶಿಯವರು 3 ವಿಷಯಗಳನ್ನು ತಪ್ಪದೇ ಪಾಲಿಸಬೇಕು. ಸುಳ್ಳನ್ನು ಯಾವುದೇ ಕಾರಣಕ್ಕೂ ಹೇಳುವುದಕ್ಕೆ ಹೋಗಬೇಡಿ. ಯಾರ ಮನಸ್ಸನ್ನು ಉದ್ದೇಶಪೂರ್ವಕವಾಗಿ ನೋಯಿಸಬೇಡಿ. ದೇವರ ಮೇಲೆ ನಿಂದನೆ ಮಾಡೋದಕ್ಕೆ ಹೋಗಬೇಡಿ. ಈ 3 ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇದ್ದರೆ ದೇವರ ಆಶೀರ್ವಾದ ಅನ್ನೋದು ನಿಮಗೆ ಖಂಡಿತ ಲಭಿಸುತ್ತೆ. ದೇವರ ರಕ್ಷಣೆ ನಿಮ್ಮ ಜೊತೆಯಲ್ಲೇ ಇರುತ್ತೆ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳೋದಕ್ಕೆ ಹೋಗಬೇಡಿ. ನಿಮ್ಮ ಹಣದ ವಿಷಯಗಳನ್ನು ಬಹಿರಂಗ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಸಂತೋಷವನ್ನು ಕೂಡ ಎಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಈ ಸಮಯ ಮೌನವಾಗಿ ಬೆಳೆಯುವ ಕಾಲ. ಕೊನೆಯದಾಗಿ ದೇವರ ತುಲಾ ರಾಶಿಯವರಿಗೆ ಹೇಳುವ ಸಂದೇಶ ಒಂದೇ: ನೀನು ಎಲ್ಲರಿಗೂ ನ್ಯಾಯ ಕೊಡಲು ಪ್ರಯತ್ನಿಸಿದೆ, ಈಗ ನಿನ್ನ ಜೀವನಕ್ಕೆ ನಾನು ನ್ಯಾಯವನ್ನು ಕೊಡುತ್ತೇನೆ. ಫೆಬ್ರವರಿ ತಿಂಗಳು ಅಂದರೆ 25ರ ನಂತರ ತುಲಾ ರಾಶಿಯವರಿಗೆ ಭಯ ಹುಟ್ಟಿಸುವ ಕಾಲವಲ್ಲ. ಇದು ಶಾಂತಿ, ಸಮತೋಲನ ಮತ್ತು ಹೊಸ ದೃಷ್ಟಿಕೋನ ತರುವ ಸಮಯ. 25ರ ನಂತರ ನಿಮಗೆ ಒಳ್ಳೆಯ ಶುಭ ಫಲಗಳು ದೊರೆಯಲಿದೆ ಸ್ನೇಹಿತರೆ. ಶಿಕ್ಷೆಯಂತೆ ಕಾಣಿಸಿದ ಕೆಲವು ಘಟನೆಗಳು ಮುಂದೆ ಆಶೀರ್ವಾದಗಳಾಗಿ ಬದಲಾಗುತ್ತೆ. ನೀವು ಕಳೆದುಕೊಂಡಿದ್ದ ಸಮತೋಲನ ಮತ್ತೆ ನಿಮ್ಮ ಜೀವನದ ಕಡೆ ಮರಳುತ್ತೆ. ದೇವರು ಮೌನವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ನಂಬಿಕೆಯಿಂದ ಮುಂದೆ ನಡೆಯಬಹುದು. ಸಾಕು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ದೇವರ ಕೃಪೆ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ಓಂ ಶನೇಶ್ವರಾಯ ನಮಃ ಅಥವಾ ಓಂ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡೋದ್ರಲ್ಲ, ನಿಮ್ಮ ಜೀವನದಿಂದ ಹೊರಹೋಗುವ ವ್ಯಕ್ತಿಯನ್ನು ಎಂದಿಗೂ ತಡೆಯೋದಕ್ಕೆ ಹೋಗಬೇಡಿ. ಖಂಡಿತ ನಿಮಗೆ ಆ ದೇವರ ತೀರ್ಪು ಅಂತ ಅಂದ್ಕೊಳ್ಳಿ. ಅವರು ಹೋದರೆ ಹೋಗಲಿ, ಹೊಸ ಜೀವನ ಆರಂಭವಾಗುತ್ತೆ. ಖಂಡಿತ ಒಳ್ಳೆಯದಾಗುತ್ತೆ ತುಲಾ ರಾಶಿಯವರಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ತುಲಾ ರಾಶಿಯವರಿಗೆ ಮತ್ತು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಯಾರೆಲ್ಲ ತುಲಾ ರಾಶಿಯವರು ನೋಡ್ತಾ ಇದ್ದೀರಾ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು, ಮಿಸ್ ಆಗೋದಿಲ್ಲ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ. ಓಕೆ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು.